ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸಂಚಲನಕಾರಿ ಬೆಳವಣಿಗೆ ಆಗ್ತಾ ಇದೆ. ಸದ್ದಿಲ್ಲದಂತ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮಲ್ಲಿ ಒಂದಷ್ಟು ಮಂದಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿರಬಹುದು, ಇನ್ನೊಂದಷ್ಟು ಮಂದಿಗೆ ಇದು ಅರಿವಿಗೆ ಬಾರದೆ ಇರಬಹುದು. ಸದ್ಯದ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ ಇದೀಗ ಒಡೆದು ಹೋಳಾಗಿ ಬಿಟ್ಟಿದೆ. ಅಲ್ಲಿಂದ ಒಂದಷ್ಟು ಸಂಸದರು ಇದೀಗ ಹೊರಗಡೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇದೀಗ NDAಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇದು ಕಣ್ಣಿಗೆ ಕಾಣುವಂತ ಬೆಳವಣಿಗೆ. ಆ ಬೆಳವಣಿಗೆ ಯಾಕಾಗಿರಬಹುದು ಅಂದ್ರೆ, ಎಲ್ಲರಿಂದಲೂ ಕೂಡ ತಕ್ಷಣಕ್ಕೆ ಬರುವಂತ ಉತ್ತರ ಅಂದ್ರೆ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ, ಅವರ ಸೋದರಳಿಯ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಆಕ್ರೋಶ, ಇಂತಹ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶ್ಲೇಷಣೆ, ಚರ್ಚೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಒಂದು ಕಡೆಯ ಬೆಳವಣಿಗೆ. ಆದ್ರೆ ಕೇವಲ ಆ ಬೆಳವಣಿಗೆ ಮಾತ್ರ ಇಲ್ಲಿ ಆಗ್ತಾ ಇಲ್ಲ. ನೀವು ಸ್ವಲ್ಪ ದಿನಗಳ ಹಿಂದೆ ಗಮನಿಸಿರಬಹುದು, ಆಮ್ ಆದ್ಮಿಯಿಂದ 7 ಮಂದಿ ರಾಜ್ಯಸಭಾ ಸಂಸದರು ಹೊರಗಡೆ ಬಂದು ಬಿಜೆಪಿಯ ಜೊತೆಗೆ ಅವರೆಲ್ಲರೂ ಕೂಡ ಗುರುತಿಸಿಕೊಂಡಿದ್ರು. ಆ ಬೆಳವಣಿಗೆ ನೀವು ಗಮನಿಸಿದ್ರಿ. ಈಗ ಆಗ್ತಿರುವಂತ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮೊದಲೇ ಒಡೆದು ಹೋಗಿಬಿಟ್ಟಿದೆ. ಅಲ್ಲಿ ಒಂದು ಕಡೆಯಿಂದ ಉದ್ಧವ್ ಠಾಕ್ರೆ ಬಣ ಆಗಿದ್ರೆ, ಮತ್ತೊಂದು ಕಡೆಯಿಂದ ಏಕನಾಥ್ ಶಿಂದೆ ಬಣ ಆಗಿದೆಯಲ್ಲ. ಈಗ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಅದು ಮತ್ತೊಮ್ಮೆ ಇದೀಗ ಒಡೆಯೋದಿಕ್ಕೆ ಸಿದ್ಧವಾಗಿ ನಿಂತಿದೆ. ಅಲ್ಲೊಂದಷ್ಟು ಸಂಸದರು ಇದೀಗ ಬಿಜೆಪಿಯ ಕಡೆಗೆ ಬರ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಆ ಕಡೆ ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೆ, ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ ಮುಂದೆ. ಆ ಉತ್ತರ ಪ್ರದೇಶದಲ್ಲೂ ಒಂದು ಬೆಳವಣಿಗೆ ಆಗ್ತಾ ಇದೆ. SPಯ 37 ಸಂಸದರಿದ್ದಾರೆ. ದೊಡ್ಡ ಪಟ್ಟಿ ಅದು, 37 ಸಂಸದರು ಅಂದ್ರೆ. ಅಲ್ಲೂ ಕೂಡ ಇದೀಗ ಒಂದು ರೀತಿಯಾದಂತ ಒಡಕಿನ ಮುನ್ಸೂಚನೆಗಳೆಲ್ಲವೂ ಕೂಡ ಸಿಗ್ತಾ ಇದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಂತಹ ಒಂದಷ್ಟು ಬೆಳವಣಿಗೆಗಳು ಸದ್ದಿಲ್ಲದೆ ಆಗ್ತಾ ಇದ್ದಾವೆ. ಓಕೆ, ಈಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಎಲ್ರಿಗೂ ಕೂಡ. ಪಶ್ಚಿಮ ಬಂಗಾಳದಲ್ಲೇನೋ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ, ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಆಕ್ರೋಶ, ಪಕ್ಷ ಸೋಲ್ತು, ಹೀಗಾಗಿ ಸಂಸದರು ಹೊರಗಡೆ ಬಂದಿರಬಹುದು ಅಂತ ಹೇಳಿ. ಹಾಗಾದ್ರೆ ದೇಶಾದ್ಯಂತ ಯಾಕೆ ಹೀಗಾಗ್ತಿದೆ? ಬಿಜೆಪಿ ಎಲ್ಲಾ ಪ್ರಾದೇಶಿಕ ಪಕ್ಷಗಳನ್ನ ಯಾಕೆ ಒಡೆದು ಹಾಕ್ತಾ ಇದೆ? ಅಲ್ಲಿನ ಸಂಸದರನ್ನು ತನ್ನ ಕಡೆಗೆ ಸೆಳ್ಕೊಳ್ಳುವಂತ ಕೆಲಸವನ್ನ ಯಾಕೆ ಮಾಡ್ತಿದೆ ಅಂದ್ರೆ, ತನಗಾದಂತ ಮುಖಭಂಗಕ್ಕೆ ಸೇಡು ತೀರಿಸಿಕೊಳ್ಳುವಂತ ಕೆಲಸವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಹೇಳಿದ್ದು, ಇದು ಸದ್ದಿಲ್ಲದೆ ಆಗ್ತಾ ಇರುವಂತ ಬೆಳವಣಿಗೆ ಎನ್ನುವ ರೀತಿಯಲ್ಲಿ. ಏಪ್ರಿಲ್ 16ನೇ ತಾರೀಕು ಬಿಜೆಪಿಗೆ ಒಂದು ಮುಖಭಂಗ ಅಥವಾ ಗರ್ವಭಂಗ ಎನ್ನುವ ರೀತಿ ಬೆಳವಣಿಗೆ ಆಗಿತ್ತು. ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ರೀತಿಯಂತ ವಿಶ್ಲೇಷಣೆಯನ್ನ ಮಾಡಲಾಗಿತ್ತು. ಅದಕ್ಕೆ ಇದೀಗ ಬಿಜೆಪಿ ಸೇಡನ್ನ ತೀರಿಸಿಕೊಳ್ತಾ ಇದೆ. ನರೇಂದ್ರ ಮೋದಿ ಪ್ಲಸ್ ಅಮಿತ್ ಶಾ ಜೋಡಿ ಸದ್ದಿಲ್ಲದಂತೆ ಒಂದಷ್ಟು ತಂತ್ರವನ್ನ ಹೆಣಿತಾ ಇದ್ದಾರೆ. ಇದಕ್ಕೆ ಪ್ರಾದೇಶಿಕ ಪಕ್ಷಗಳು ಬಲಿ ಆಗ್ತಾ ಇದ್ದಾವೆ. ಏನದು ಬೆಳವಣಿಗೆ? ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದೆಲ್ಲವೂ ಕೂಡ ಶುರುವಾಗಿದ್ದು ಯಾವಾಗ ಅಂದ್ರೆ, ಈ ಆಮ್ ಆದ್ಮಿ ಪಕ್ಷದ 7 ಮಂದಿ ಸಂಸದರು, ರಾಘವ್ ಚಡ್ಡಾ ನೇತೃತ್ವದಲ್ಲಿ 7 ಮಂದಿ ಸಂಸದರು ಹೊರಗಡೆ ಬಂದು ಅವರೆಲ್ಲರೂ ಕೂಡ ಬಿಜೆಪಿಗೆ ಸೇರ್ಪಡೆ ಆದ್ರಲ್ಲ, ಅಲ್ಲಿಂದ ಶುರುವಾಯಿತು. ಮೊದಲು ಆಗಿದ್ದು ಅಲ್ಲಿ. ಅದಾದ ನಂತರ ಈಗ ಆಗ್ತಿರುವಂತ ಬೆಳವಣಿಗೆ ಅಂದ್ರೆ, ಅದು ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಇದ್ದಿದ್ದೇ ಟಿಎಂಸಿಯಲ್ಲಿ 28 ಸಂಸದರು, 29 ಇದ್ರು, ಒಬ್ರು ತೀರ್ಕೊಂಡಿದ್ರು, 28. ಅದರಲ್ಲಿ 20 ಮಂದಿ ಸಂಸದರು ಕಾಕೋಲಿ ಘೋಷ್ ನೇತೃತ್ವದಲ್ಲಿ, ಯಾರ್ಯಾರು ಮಮತಾ ಬ್ಯಾನರ್ಜಿಯ ಆಪ್ತರು ಅಂತ ಕರೆಸಿಕೊಳ್ತಾ ಇದ್ರು, ಸಯೋನಿ ಘೋಷ್ ಇಂದ ಹಿಡಿದು ಯೂಸುಫ್ ಪಠಾಣ್ ಇಂದ ಹಿಡಿದು ಅಂತವರೇ ಇದೀಗ ಮಮತಾ ಬ್ಯಾನರ್ಜಿಗೆ ಕೈ ಕೊಟ್ಟು ಹೊರಗಡೆ ಬಂದಿದ್ದಾರೆ. ನಿನ್ನೆವರೆಗೂ ಸ್ವಲ್ಪ ಗೊಂದಲ ಅದೆಲ್ಲವೂ ಕೂಡ ಇತ್ತು. ಈಗ ಆಲ್ಮೋಸ್ಟ್ ಆ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ. ತ್ರಿಪುರಾದಲ್ಲಿ NCPI ಎನ್ನುವಂತ ಒಂದು ಪಕ್ಷ ಇತ್ತು, ಪ್ರಾದೇಶಿಕ ಪಕ್ಷ ಅಥವಾ ಒಂದು ಸಣ್ಣ ಪಕ್ಷ. ಅವರು ತೆಗೆದುಕೊಂಡಿದೆ 882 ಓಟು. ಇಲ್ಲಿವರೆಗೆ ಒಂದೇ ಒಂದು ಸೀಟನ್ನು ಕೂಡ ಅವರು ಗೆದ್ದುಕೊಂಡಿಲ್ಲ. ಆ ಪಕ್ಷದ ಜೊತೆಗೆ ಟಿಎಂಸಿಯ 20 ಸಂಸದರು ಕೂಡ ಮರ್ಜ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಮುಂದೆ ಟೆಕ್ನಿಕಲ್ ಸಮಸ್ಯೆ ಆಗಬಾರದು ಅಂತ. ಅವರೀಗ ಪ್ರತ್ಯೇಕ ಬಣ ಅಂತ ಹೇಳಿ ಹೊರಗಡೆ ಕುತ್ಕೊಂಡ್ರು ಕೂಡ ಅದು ತಾಂತ್ರಿಕವಾಗಿ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು ಅವರಿಗೆ. ಈಗ 3/2 ಹೊರಗಡೆ ಬಂದಿದ್ದಾರೆ, ಹೌದು, ಆದ್ರೂ ಕೂಡ ಮುಂದೆ ಸಮಸ್ಯೆ ಆಗ್ಬಹುದು. ಬಿಜೆಪಿ ಜೊತೆಗೆ ತಕ್ಷಣ ವಿಲೀನ ಅಂದ್ರೆ ಅದು ರಾಜಕೀಯವಾಗಿ ಪೆಟ್ಟು ಕೊಡಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ತಾಂತ್ರಿಕವಾಗಿ ಸಮಸ್ಯೆ ಆಗ್ಬಹುದು. ಹೀಗಾಗಿ ಅವರಿಗೊಂದು ಯಾವ್ದಾದ್ರು ಒಂದು ಸಣ್ಣ ಪಕ್ಷ ಬೇಕಿತ್ತು. ಈ ಶೆಲ್ ಕಂಪನಿಗಳು ಅಂತ ಹೇಳ್ತೀವಿ ನೋಡಿ, ಅದೇ ರೀತಿಯಾಗಿ ಅವರಿಗೆ ಸಿಕ್ಕಿದ್ದು ಈ ಶೆಲ್ ಪಕ್ಷ. ಬರೀ 882 ಓಟನ್ನ ತೆಗೆದುಕೊಂಡಂತ ಪಕ್ಷ. ನಿನ್ನೆ ಮೊನ್ನೆವರೆಗೆ ಒಂದು ಸಣ್ಣ ಕೋಣೆಯಲ್ಲಿ ನಡೀತಿದ್ದಂತ ಪಕ್ಷ ಇವತ್ತು ದೇಶದಲ್ಲಿ 5ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಬಿಟ್ಟಿದೆ. ಕಾರಣ ಟಿಎಂಸಿಯ 20 ಸಂಸದರು ಅವ್ರ ಜೊತೆಗೆ ಮರ್ಜ್ ಆಗಿ ಬಿಟ್ಟಿದ್ದಾರೆ. ಈ ಮೂಲಕ ಕಾನೂನು ರೀತಿಯಲ್ಲಿ ರಕ್ಷಣೆ ಪಡೆಯುವಂತ ಕೆಲಸವನ್ನ ಆ 20 ಸಂಸದರು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇದೀಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವು NDAಗೆ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಎನ್ನುವಂತ ರೀತಿಯಲ್ಲಿ.
ಇದು ಒಂದು ಬೆಳವಣಿಗೆ ಆಯ್ತಾ. ನಾನು ಆಗ್ಲೇ ಹೇಳದ ಹಾಗೆ ಶಿವಸೇನೆಯಲ್ಲೂ ಕೂಡ ಅಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಮೊದಲೇ ಶಿವಸೇನೆ ಒಡೆದು ಹೋಗ್ಬಿಟ್ಟಿತ್ತು, ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆ ಆಗಿಬಿಟ್ಟಿದ್ರ. ಈಗ ಶಿವಸೇನೆಯದ್ದು ಇದ್ದಿದ್ದು ಎಷ್ಟು ಅಂದ್ರೆ ಒಟ್ಟು 9 ಸಂಸದರು, ಅದರಲ್ಲಿ 3/2 ಅಂದ್ರೆ 6 ಸಂಸದರು ಹೊರಗಡೆ ಬರಬೇಕಾಗುತ್ತೆ. ಆದ್ರೆ 7 ಸಂಸದರು ಹೊರಗಡೆ ಬಂದು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಜೊತೆಗೆ ವಿಲೀನ ಆಗಿ ಆ ಮೂಲಕ ಅವರು NDAಗೆ ಬೆಂಬಲವನ್ನ ಕೊಡ್ತಾರಂತೆ. ಇಂಥದ್ದೊಂದು ಸುದ್ದಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಯಾವಾಗ ಬೇಕಾದ್ರೂ ಇಂಥದ್ದೊಂದು ಬೆಳವಣಿಗೆ ಆಗಬಹುದು. ಅತ್ತ ನಾನು ಆಗ್ಲೇ ಪ್ರಸ್ತಾಪವನ್ನು ಮಾಡಿದೆ, ಉತ್ತರ ಪ್ರದೇಶದಲ್ಲಿ 37 ಸಂಸದರಿದ್ದಾರೆ SP ಯಲ್ಲಿ. ಅಲ್ಲೂ ಕೂಡ ಒಂದಷ್ಟು ಸುಳಿವು ಸಿಗ್ತಿದೆಯಂತೆ, ಏನೋ ಆಗ್ತಿದೆ ಎನ್ನುವಂತ ರೀತಿಯಲ್ಲಿ ಒಂದಷ್ಟು ಸಂಸದರು ಹೊರಗಡೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆಯಂತೆ. ಯಾಕೆ ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ಏಪ್ರಿಲ್ 16ನೇ ತಾರೀಕು ಬಿಜೆಪಿಯ ಮಹತ್ವಾಕಾಂಕ್ಷೆಯ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗಿತ್ತು. ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಹಾಗೆ ಮಹಿಳಾ ಮೀಸಲಾತಿ ಬಿಲ್. ಆದ್ರೆ ಬಹುಮತ ಬರಲಿಲ್ಲ. ಕಾರಣ ಅಲ್ಲಿ 3/2 ಸಂಖ್ಯಾಬಲ ಬೇಕಾಗತ್ತೆ. ಇದು ಸಂವಿಧಾನ ತಿದ್ದುಪಡಿ ಅಥವಾ ಸಾಂವಿಧಾನಿಕ ತಿದ್ದುಪಡಿ. ಹೀಗಿದ್ದಂತ ಸಂದರ್ಭದಲ್ಲಿ 3/2 ಬೆಂಬಲ ಬೇಕಾಗುತ್ತೆ. ಹಿಂದೆಲ್ಲ ಬಿಜೆಪಿಗೆ ಆ ಸಮಸ್ಯೆ ಆಗ್ತಿರ್ಲಿಲ್ಲ, ಈಗ ಸಮಸ್ಯೆ ಆಗ್ತದೆ. ಯಾಕೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಆದ್ರೆ ಅದನ್ನು ಪಡೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ, ಬಿಲ್ ಬಿದ್ದು ಹೋಗಿ ಬಿಡ್ತು. ಈಗ ಬಿಜೆಪಿ ನಾಯಕರು ಅಥವಾ ನರೇಂದ್ರ ಮೋದಿ, ಅಮಿತ್ ಶಾ ಏನ್ ಮಾಡ್ತಿದ್ದಾರೆ, ಶತಾಯ ಗತಾಯ ಮುಂದಿನ ಮುಂಗಾರು ಅಧಿವೇಶನದಲ್ಲೋ ಅಥವಾ ಮುಂದಿನ 2029 ಚುನಾವಣೆಯ ಒಳಗಾಗಿಯೋ ಆ ಬಿಲ್ ಅನ್ನ ಪಾಸ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅದು ಹಾಗಾದ್ರೆ ಸಾಧ್ಯ ಆಗುತ್ತಾ, ಏನ್ ಕತೆ? ನಾವು ಸಂಖ್ಯಾಬಲವನ್ನ ಗಮನಿಸ್ತಾ ಹೋಗೋಣ. ರಾಜ್ಯಸಭೆಯಲ್ಲಿ ಬಿಜೆಪಿಗೆ 3/2 ಬಹುಮತ ಸಿಗಬಹುದಂತ ಚಾನ್ಸಸ್ ಇದೆ. ಯಾಕಂದ್ರೆ ಆಮ್ ಆದ್ಮಿಯಿಂದ 7 ಜನ ಆಯ್ತು. ಈಗ ತೃಣಮೂಲ ಕಾಂಗ್ರೆಸ್ನಲ್ಲಿ ಅಂದ್ರೆ TMCಯಲ್ಲಿ 3 ಜನರು ರಾಜೀನಾಮೆ ಕೊಡಿಸಿದ್ದಾರೆ. ಅವ್ರು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿ ಅವರು ಕೂಡ ಆರಾಮಾಗಿ ಈ ಕಡೆ ಬಂದು ಬಿಡ್ತಾರೆ. ಹೀಗೊಂದಷ್ಟು ಲೆಕ್ಕಾಚಾರಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದಷ್ಟು ಬೇರೆ ಬೇರೆ ಕಡೆಗಳಲ್ಲೂ ಆಗ್ತಾ ಇದೆ. ಜೊತೆಗೆ ಈಗ ರಾಜ್ಯಸಭಾ ಚುನಾವಣೆ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಿದೆಯಲ್ಲ, ಅಲ್ಲೂ ಒಂದಷ್ಟು ಮಂದಿ ಗೆದ್ದು ಹೋಗ್ತಾ ಇದ್ದಾರೆ. ಈ ಮೂಲಕ ಅಲ್ಲಿ 162 164 ಬೇಕು 3/2 ಬಹುಮತಕ್ಕೆ. ಅಂದ್ರೆ ಬಿಜೆಪಿ ಹೆಚ್ಚು ಕಡಿಮೆ ಹತ್ರ ಬಂದುಬಿಟ್ಟಿದೆ. ಇನ್ನೊಂದು 7-8 ಮಾತ್ರ ಅಲ್ಲಿ ಕೊರತೆ ಇದೆ. ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಹೆಚ್ಚು ಸಮಸ್ಯೆ ಆಗಲ್ಲ, ಏನಾದ್ರೂ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಅಸಲಿ ಸಮಸ್ಯೆ ಆಗೋದು ಎಲ್ಲಿ ಅಂದ್ರೆ ಅದು ಲೋಕಸಭೆಯಲ್ಲಿ. ಕಾರಣ ಕಳೆದ ಬಾರಿಯ ಚುನಾವಣಾ ಫಲಿತಾಂಶ, ಬಿಜೆಪಿ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ. ನೆಕ್ ಟು ನೆಕ್ ಫೈಟ್ ಎನ್ನುವ ರೀತಿಯಲ್ಲಿ ಫಲಿತಾಂಶ ಬಂತು. ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 240 ಸ್ಥಾನಗಳನ್ನು ಗೆದ್ದುಕೊಳ್ಳುವಲ್ಲಿ ಮಾತ್ರ ಯಶಸ್ವಿ ಆಯಿತು. ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲವೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ 272 ಇದೆಯಲ್ಲ ಅದನ್ನು ದಾಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ವು. ಆದ್ರೆ ಹಾಗಾಗ್ಲಿಲ್ಲ. 543ರಲ್ಲಿ ಬಿಜೆಪಿ 240 ಗೆದ್ದುಕೊಂಡರೆ ಅವರ ಮಿತ್ರ ಪಕ್ಷಗಳೆಲ್ಲವೂ ಕೂಡ ಸೇರಿ, ಜೊತೆಗೆ ಕೊನೆಗೆ TDP ಹಾಗೆ JDU ಬೆಂಬಲವೂ ಕೂಡ ಸಿಕ್ತು, ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರ ಪಕ್ಷ. ಈ ಮೂಲಕ ಬಿಜೆಪಿ 200 ಅಂದ್ರೆ NDA 293ಕ್ಕೆ ಬಂದು ನಿಂತುಕೊಂಡಿತ್ತ. 293 ಅವರ ಟಾರ್ಗೆಟ್ ಇರೋದು ಈಗ 3/2 ಅಂದ್ರೆ ಬಿಲ್ ಪಾಸ್ ಆಗೋದಿಕ್ಕೆ 362ಕ್ಕೆ ರೀಚ್ ಆಗಬೇಕು. 362 ಮೈನಸ್ 293 ಅಂದ್ರೆ ಎಷ್ಟು ಸ್ಥಾನಗಳ ಕೊರತೆ ಇದೆ ಅನ್ನೋದನ್ನ ನೀವೀಗ ಲೆಕ್ಕ ಹಾಕಿ. ಅಷ್ಟು ಸ್ಥಾನಗಳನ್ನ ಇದೀಗ ಭರ್ತಿ ಮಾಡಬೇಕಾಗಿದೆ. ಆ ಹಾದಿಯಲ್ಲಿ ಎಲ್ಲಿವರೆಗೆ ಬಿಜೆಪಿ ಬಂದು ಕ್ರಮಿಸಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಥವಾ NDA ಬಂದು ಕ್ರಮಿಸಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ 293 ಅವರ ಹತ್ರ ಇರುವಂತ ಸ್ಥಾನಗಳು. ಈಗ ಪ್ಲಸ್ TMCಯ ಆ ಬಣ 20 ಮಂದಿ, ದೊಡ್ಡ ಸಂಖ್ಯೆ 20 ಮಂದಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ 312 313 ಹತ್ರ ಬಂದು ನಿಂತ್ಕೊಳ್ತಾರೆ. ಈಗ ಶಿವಸೇನೆಯಿಂದ ಒಂದು 7 ಸಂಸದರು ಬಂದ್ರು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಅದರ ಜೊತೆಗೆ ತಟಸ್ಥವಾಗಿರುವಂತ ಬಣ ಜಗನ್ಮೋಹನ್ ರೆಡ್ಡಿ YSR ಕಾಂಗ್ರೆಸ್ಸು, ಹಾಗೆ BJD ಪಕ್ಷ ಇದೆ, ಹಾಗೆ ಇನ್ನೊಂದಷ್ಟು ಸಣ್ಣ ಪುಟ್ಟ ತಟಸ್ಥವಾಗಿರುವಂತವರು ಕೂಡ ಇದ್ದಾರೆ. ಅವರ ಬೆಂಬಲ ಸಿಕ್ತು ಅಂತಂದ್ರೆ ಇನ್ನೊಂದಷ್ಟು ಸಂಖ್ಯೆ ಜಾಸ್ತಿ ಆಗುತ್ತೆ. ಜೊತೆಗೆ ಬಿಜೆಪಿಯ ನಿರೀಕ್ಷೆ ಬಹಳ ದೊಡ್ಡ ಮಟ್ಟಿಗೆ ಇರೋದು ಯಾರ ಕಡೆಗೆ ಅಂದ್ರೆ ತಮಿಳುನಾಡಿನ DMKಯ 22 ಸಂಸದರ ಕಡೆಗೆ. ಕಾರಣ ಯಾವಾಗ ಕಾಂಗ್ರೆಸ್ TVK ಜೊತೆಗೆ ಹೋಯ್ತು, DMK ಮುನಿಸಿಕೊಳ್ತು. DMK ಹೇಳ್ತು ನಾವು ಪ್ರತ್ಯೇಕವಾಗ್ತೀವಿ, INDA ಬಣಕ್ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ. ಈ ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ DMK ಸಂಸದರನ್ನ ಬಿಜೆಪಿ ಏನಾದ್ರೂ ಗೈರಾಗಿಸುವಲ್ಲಿ ವೋಟ್ ಮಾಡದೇ ಇದ್ರೂ ಕೂಡ, ಇವ್ರ ಪರವಾಗಿ ವೋಟ್ ಮಾಡದೇ ಇದ್ದರೂ ಕೂಡ, ಅವರು ಗೈರಾಗುವಲ್ಲಿ ನೋಡಿಕೊಂಡರೂ ಕೂಡ ಬಿಜೆಪಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿಬಿಡುತ್ತೆ. ನಾನು ಆಗ್ಲೇ ಹೇಳದಾಗಿ SP ಪಕ್ಷವನ್ನೇನಾದ್ರೂ ಒಡೆದು ಬಿಡ್ತು ಅಂದ್ರೆ ಸಂಸದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಅಲ್ಲಿಗೆ ಬಿಜೆಪಿ ತಾನು ಅಂದುಕೊಂಡಿದ್ದನ್ನ ರೀಚ್ ಆಗುವಲ್ಲಿ ಯಶಸ್ವಿ ಆಗಿ ಬಿಡುತ್ತೆ. ಇದು ಬಿಜೆಪಿಯ ಅಸಲಿ ಲೆಕ್ಕಾಚಾರ ನಾವಿಲ್ಲಿ ಗಮನಿಸಬೇಕಾಗಿರೋದು. ಇದು ಒಂದು ಕಡೆಯಿಂದ ಈಗ ಆಗ್ತಾ ಇರುವಂತ ತಂತ್ರ. ರಾಜ್ಯಸಭೆಯಲ್ಲೂ ಕೂಡ ಏನೇನ್ ಮಾಡಬೇಕು ಅದೆಲ್ಲವನ್ನು ಕೂಡ
ಈಗಾಗಲೇ ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷಗಳನ್ನು ಹೋಗು ಒಡಿ ಒಂದಷ್ಟು ಸಂಸದರನ್ನ ಎತ್ತಾಕೊಂಡು ಬಾ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೋಗು ಆ ಬೇರೆ ಪಕ್ಷಗಳಿಂದ ಗೆದ್ದಂತ ಸಂಸದರನ್ನ ಏನಾದ್ರು ಮಾಡು, ಈ ಕಡೆ ಎತ್ತಾಕೊಂಡು ಬಾ, ಇಂಥ ಒಂದು ತಂತ್ರವನ್ನು ಹೆಣಿತಾ ಇದ್ದಾರೆ. ಬರೀ ಇದೊಂದು ಕಾರಣಕ್ಕೆ ಮಾತ್ರ ಅಲ್ಲ, ಬಿಲ್ ವಿಚಾರಕ್ಕೆ ಮಾತ್ರ ಅಲ್ಲ. ಬಿಲ್ ಹೌದು, ಒಂದು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಕ್ಷೇತ್ರಗಳ ಸಂಖ್ಯೆ 800+ ಹೆಚ್ಚಿಸುವಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗೆ ಮಹಿಳಾ ಮೀಸಲಾತಿ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಅದು ಬಹಳ ಚರ್ಚೆ ಆಗಿತ್ತು, ಬಹಳ ವಿರೋಧ ಎದುರಾಗಿತ್ತು. ಅದ್ರ ಜೊತೆಗೆ ಈಗ ಬಿಜೆಪಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಟಿಡಿಪಿ ಮತ್ತೆ ಚಂದ್ರಬಾಬು ನಾಯ್ಡು ಅವರು, ಟಿಡಿಪಿ ಮತ್ತೆ ನಿತೀಶ್ ಕುಮಾರ್ ಅವ್ರ ಜೊತೆ ಅವ್ರ 16 ಇವ್ರು 12, ಅವರ ಋಣಭಾರದಲ್ಲಿ ಬಿಜೆಪಿ ಇದೆ. ಅವ್ರೇನಾದ್ರೂ ಯಾವಾಗ್ಲಾದ್ರೂ ಸ್ವಲ್ಪ ಮುನಿಸ್ಕೊಂಡು, ಇಬ್ರು ಕೂಡ ಹಿರಿಯ ನಾಯಕರು ಒಂಚೂರು ಆ ಕಡೆ ಈ ಕಡೆ ವಾಲಿದ್ರು ಅಂತ ಆಗಿಬಿಟ್ರೆ ಬಹಳ ಶೇಕ್ ಆಗಿಬಿಡುತ್ತೆ ಯಾವುದು NDA ಒಕ್ಕೂಟ. ಹೀಗಾಗಿ ಆ ರೀತಿಯಲ್ಲೂ ಶೇಕ್ ಆಗಬಾರ್ದು, ನಾವು ಸುಭದ್ರವಾಗಿರ್ಬೇಕು ಅಂತಲೂ ಕೂಡ ಬಿಜೆಪಿ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಇವರು ಈ ಕಡೆ ಮೇಲೆ ಮೇಲೆ ಹೋಗ್ತಾ ಇದ್ರೆ, ಆ ಕಡೆ INDA ಒಕ್ಕೂಟ ಮಾತ್ರ ಕೆಳಗೆ 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 ಹೋಗ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಬಂದಾಗ ಅವರ ಸಂಖ್ಯೆ ಇದ್ದಿದ್ದು 234, ಈಗ ಬಂದು ನಿಂತಿರೋದು 190ಕ್ಕೆ. ಕಾರಣ 20 TMC ಇಂದ ಮೈನಸ್ ಆದ್ರು, 22 DMK ಇಂದ ಮೈನಸ್ ಆದ್ರು, ಆಮ್ ಆದ್ಮಿಯಿಂದ 3 ಜನ ನಾವು ಪ್ರತ್ಯೇಕವಾಗಿರ್ತೀವಿ ಅಂತ ಅವರು ಮೈನಸ್ ಆಗಿಬಿಟ್ರು. ಅಲ್ಲಿಗೆ 190ಕ್ಕೆ ಬಂದು ನಿಂತುಕೊಂಡಿದ್ದಾರೆ. ಇದು ಸದ್ಯದ ಬೆಳವಣಿಗೆ. ಅಥವಾ ಕಾಂಗ್ರೆಸ್ ಕೂಡ ಒಂದಷ್ಟು ಪ್ಲಾನ್ ಮಾಡ್ತಿದೆಯಂತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಅನ್ನ ಇವ್ರ ಜೊತೆಗೆ ವಿಲೀನ ಮಾಡ್ಕೊಳ್ಳೋದು, YSR ಕಾಂಗ್ರೆಸ್ ಅನ್ನ ವಿಲೀನ ಮಾಡ್ಕೊಳ್ಳೋದು, ಶರದ್ ಪವಾರ್ ಅವರ NCP ಅನ್ನ ವಿಲೀನ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಅವರು ಒಂದಷ್ಟು ಪ್ಲಾನು ತಂತ್ರ ಅಂಥದ್ದೆಲ್ಲವೂ ಕೂಡ ಮಾಡ್ತಿದ್ದಾರಂತೆ. ಯಾರು ಈ ತಂತ್ರದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಚರ್ಚೆ ಏನಪ್ಪಾ ಅಂದ್ರೆ, ಚುನಾವಣಾ ತಂತ್ರಗಾರಿಕೆ ಎಲ್ಲರೂ ಮಾಡ್ತಾರೆ. ಪ್ರಾದೇಶಿಕ ಪಕ್ಷಗಳನ್ನ ಬಡ್ದು ಬಾಯಿಗೆ ಹಾಕೊಳ್ಳುವಂತ ಕೆಲಸ, ಅವ್ರು ನಂಗೆ ಹೋಗಿ ತಿಮಿಂಗಲದ ರೀತಿಯಲ್ಲಿ ಸಣ್ಣ ಸಣ್ಣ ಮೀನುಗಳನ್ನು ನುಂಗುವಂತ ಕೆಲಸ ಕಾಂಗ್ರೆಸ್ ಮಾಡಿತ್ತು, ಬಿಜೆಪಿನೂ ಮಾಡಿತ್ತು. ರಾಜಕೀಯ ಅಂದ್ರೆ ಹಾಗೆ, ಅದೇನು ಏನು ಮಾಡೋಕ್ಕಾಗಲ್ಲ ಬಿಡಿ. ಆದ್ರೆ ಬಿಜೆಪಿ ಬಗ್ಗೆ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರನ್ನ ಭ್ರಷ್ಟರು ಅಂತಿದ್ರು, ಯಾರನ್ನ ಕಳ್ಳರು ಅಂತಿದ್ರು, ಯಾರನ್ನ ಸುಳ್ರು ಅಂತಿದ್ರು, ಅವರೆಲ್ಲರನ್ನೂ ಕೂಡ ಇದೀಗ ತಮ್ಮ ಪಕ್ಷದ ಕಡೆಗೆ ಸೆಳೆದುಕೊಂಡು ತಮ್ಮ ವಾಷಿಂಗ್ ಮಷಿನ್ ಒಳಗಡೆ ಹಾಕಿ ಅವರೆಲ್ಲರನ್ನೂ ಕೂಡ ಶುದ್ಧ ರೂಪವನ್ನು ಕೊಟ್ಟು ಹೊರಗಡೆ ತರ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೇನು, ಅವನ ಕಳ್ಳ, ಅವನು ಭ್ರಷ್ಟ, ಅವನು ಸುಳ್ಳ, ಅವನ ಮೇಲೆ ಅಷ್ಟು ಹಗರಣ ಇದೆ, ಇವನ ಮೇಲೆ ಇಷ್ಟು ಹಗರಣ ಇದೆ ಅಂತ ಹೇಳಿ 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 ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ವಾಷಿಂಗ್ ಮಷಿನ್ ಒಳಗಡೆ ಹಾಕಿ ನೀಟಾಗಿ ತೊಳೆದು ಅವರೆಲ್ಲರನ್ನೂ ಕೂಡ ಈಗ ಶುದ್ಧ ಹಸ್ತರನ್ನ ಮಾಡಿ ತಮ್ಮ ಪಕ್ಷಕ್ಕೆ ಬೆಂಬಲವನ್ನ ಪಡೆದುಕೊಳ್ತಾ ಇದ್ದಾರೆ. ಏನ್ ಮಾಡೋದು? ಇದೊಂದು ರೀತಿಯಲ್ಲಿ ರಾಜಕೀಯ ಅನ್ಬೇಕೋ ಅಥವಾ ಇನ್ನೊಂದೇನಾರು ಅನ್ಬೇಕೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಆ ಭಾಷಣ ಮಾಡ್ತಿದ್ದ ಸಂದರ್ಭದಲ್ಲಿ ಹೇಳ್ತಿದ್ದು ಒಂದೇ, ಇನ್ನೊಂದು ಇದೆ. ಮತ್ತೊಂದು ಕಡೆ ಬಿಜೆಪಿ ಬೆಂಬಲಿಗರದ್ದು ಬಹಳ ಮಜಾ ಇರುತ್ತೆ. ನಾನು ನಮ್ಮ ವಿಡಿಯೋಗೆ ಬರುವಂಥ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ. ಉದಾಹರಣೆಗೆ ಸಯೋನಿ ಘೋಷ್ ಅಂತಾನೆ ಇಟ್ಕೊಳ್ಳಿ. ಮೊನ್ನೆವರೆಗೆ ಯಾರನ್ನ ಪ್ರಖರವಾಗಿ ವಿರೋಧಿಸ್ತಾ ಇದ್ರೋ, ಯಾರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ರೋ, ಅವ್ರು NDAಗೆ ಬೆಂಬಲವನ್ನ ಕೊಡ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ದೇಶ ಪ್ರೇಮಿಗಳು, ಅತ್ಯದ್ಭುತರು ಅಂತೇಳಿ ಇವರೇ ಹಾಡಿ ಹೋಗ್ಲಿಕ್ಕೆ ಶುರು ಮಾಡ್ಕೊಳ್ತಿದ್ದಾರೆ. ಇದು ಆಗ್ತಿರುವಂಥ ಬೆಳವಣಿಗೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.